ಈ ದಿನದ ವಿಶೇಷ ಸಂಚಿಕೆಯನ್ನು ನೀವು ಸರಿಯಾಗಿ ಗಮನಿಸಿ. ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಿಮಗೆ ನಾವು ತಿಳಿಸ್ಕೊಡ್ತಾ ಇದ್ದೇವೆ. ಅದೇನು ಅಂದರೆ ಯೋಗ ನಿದ್ರೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಯೋಗದಲ್ಲಿ. ಯೋಗ ನಿದ್ರೆಯನ್ನು ನೀವು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ BP ಸಮಸ್ಯೆ ಬರಕ್ಕೆ ಚಾನ್ಸೇ ಇಲ್ಲ, ನಿಮಗೆ ಡಯಾಬಿಟಿಸ್ ಸಮಸ್ಯೆ ಬರಕ್ಕೆ ಚಾನ್ಸೇ ಇಲ್ಲ, ನಿಮ್ಮ ನರ ದೌರ್ಬಲ್ಯತೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ಇದು ನರ ದೌರ್ಬಲ್ಯತೆಯನ್ನು ತಡೆಗಟ್ಟುತ್ತದೆ, ಜೊತೆಗೆ ನರ ದೌರ್ಬಲ್ಯತೆ ಬಂದಿರತಕ್ಕಂಥವ್ರನ್ನ ಕೂಡ ನಿವಾರಣೆ ಮಾಡ್ತದೆ. ಈ ಯೋಗ ನಿದ್ರೆಯನ್ನು ಮಾಡೋದ್ರಿಂದ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ. ಯೋಗ ನಿದ್ರೆಯನ್ನು ಮಾಡೋದ್ರಿಂದ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಯೋಗ ನಿದ್ರೆಯನ್ನು ಮಾಡೋದ್ರಿಂದ ನಿಮ್ಮ ನಿದ್ರೆಯ ಪ್ರಮಾಣ ಕಡಿಮೆ ಆಗುತ್ತೆ, ಪ್ರಭಾವ ಜಾಸ್ತಿ ಆಗುತ್ತೆ. ಕೇವಲ 3-4 ಗಂಟೆ ನಿದ್ದೆ ಮಾಡಿದ್ರೆ ಸಾಕು, ನಿಮ್ಮಲ್ಲಿ ಅಷ್ಟೊಂದು ಹುರುಪು, ಹುಮ್ಮಸ್ಸು, ಉತ್ಸಾಹ ಜಾಸ್ತಿ ಆಗ್ತದೆ. ಇದನ್ನ ಪ್ರತಿದಿನ ರಾತ್ರಿ ಮಲಗೋ ಟೈಮಲ್ಲಿ ಮಾಡ್ತಾ ಮಲ್ಕೋಬಹುದು. ಬೆಳಗ್ಗೆನೆ ಮಾಡ್ಬೇಕಂತಿಲ್ಲ. ಇದನ್ನು ಪ್ರತಿದಿನ ರಾತ್ರಿ ಮಲಗೋ ಟೈಮಲ್ಲಿ ಈ ಯೋಗ ನಿದ್ರೆಯನ್ನು ಮಾಡ್ತಾ ಮಲಗಿದ್ರೆ ಬೆಳಗ್ಗೆ ತುಂಬಾ ಆಕ್ಟಿವ್ ಆಗಿ ಎದ್ದೇಳ್ತೀರಾ. ನೀವು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಶರೀರ ನಿಮ್ಮೊಳಗಡೆ ಕ್ರಿಯಾಶೀಲವಾದ ರೀತಿಯಲ್ಲಿ ಜಾಗೃತವಾಗುತ್ತೆ. ಹಾಗೆ ಇಷ್ಟೆಲ್ಲ ಲಾಭಗಳನ್ನು ಹೊಂದಿರತಕ್ಕಂಥ ಈ ಯೋಗ ನಿದ್ರೆಯನ್ನು ಹೇಗೆ ಮಾಡೋದು, ಇವತ್ತಿನ ಪೂರ್ತಿ ಸಂಚಿಕೆಯಲ್ಲಿ ನಿಮ್ಮ ಅಭ್ಯಾಸವನ್ನು ನಾವು ಹೇಳ್ಕೊಡ್ತಾ ಇದ್ದೇವೆ. ಈ ಯೋಗ ನಿದ್ರೆ ಅಭ್ಯಾಸವನ್ನು, ಈ ಯೋಗ ನಿದ್ರೆ ಅಭ್ಯಾಸವನ್ನು ಅತ್ಯಂತ ವೈಜ್ಞಾನಿಕವಾದ ರೀತಿಯಲ್ಲಿ ನಾವಿವತ್ತು ಹೇಳ್ಕೊಡ್ತಾ ಇದ್ದೇವೆ. ಜೊತೆಗೆ ಯೋಗ ನಿದ್ರೆಯನ್ನು ಮಾಡಿ ನೀವು ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಕನಿಷ್ಠ ಪಕ್ಷ 60-70% ನಮ್ಮ ಆಹಾರ ಬೇಯಿಸದೇ ಇರತಕ್ಕಂಥ ಹಣ್ಣು ತರಕಾರಿಗಳಿಂದ ಕೂಡಿರಬೇಕು. 60% ಅಟ್ಲೀಸ್ಟ್. ಜೊತೆಗೆ ವಾರಕ್ಕೆ 1 ಸರಿ ಆದರೂ ನಾವೇನು ಮಾಡಬೇಕು, ಹೊಟ್ಟೆಯನ್ನು ಶುದ್ಧೀಕರಣ ಮಾಡಬೇಕು. ಹೊಟ್ಟೆ ಶುದ್ಧೀಕರಣ ಮಾಡಲಿಕ್ಕೆ ಏನು ಮಾಡಬೇಕು, ಉಪ್ಪು ನೀರು ಕುಡಿದು ಶಂಖ ಪ್ರಕ್ಷಾಲನ ಕ್ರಿಯೆ ಮಾಡ್ಕೊಳ್ಳೋದು, ಕುಂಜಲಿ ಕ್ರಿಯೆ ಮಾಡ್ಕೊಳ್ಳೋದು ಮಾಡಬೇಕು. ಕುಂಜಲಿ ಅಂದರೆ ಬಾಯಲ್ಲಿ ಬೆರಳಿಟ್ಟು ವಾಮಿಟ್ ಮಾಡ್ಕೊಳ್ಳೋದು. ಶಂಖ ಪ್ರಕ್ಷಾಲನ ಅಂತ ಹೇಳಿದ್ರೆ ತಾಡಾಸನ, ತಿರ್ಯಕ ತಾಡಾಸನ, ಕಟಿ ಚಕ್ರಾಸನ, ಆಮೇಲೆ ಜಾನುರಜ್ಜಾಸನ, ಅದಾದಮೇಲೆ ಭುಜಂಗಾಸನ, ಆಮೇಲೆ ತೀರ್ಯಕ ಭುಜಂಗಾಸನ. ಎಲ್ಲ ಆಸನಗಳನ್ನು ಮಾಡೋದ್ರ ಮೂಲಕ ನೀವೇನು ಮಾಡಬೇಕು, ಶಂಖ ಪ್ರಕ್ಷಾಲನ ಅಂದರೆ ಹೊಟ್ಟೆಯನ್ನು ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥ ಕ್ರಿಯೆ. ಅದನ್ನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿ ಶರೀರ ಶುದ್ಧವಾಗಿದ್ದಾಗ ನೀವು ಯೋಗ ನಿದ್ರೆಯನ್ನು ಮಾಡಿದ್ರೆ ಹೆಚ್ಚು ಲಾಭಕಾರಿಯಾಗಿರ್ತದೆ. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಹಾಗೆ ಈ ಶರೀರನ ಶುದ್ಧವಾಗಿಟ್ಕೊಳ್ತಕ್ಕಂಥ ವಿಧಿವಿಧಾನಗಳಿವೆಲ್ಲವೂ ಕೂಡ. ಜೊತೆಗೆ ಶರೀರದಲ್ಲಿ ಇರ್ತಕ್ಕಂಥ ಈ ಹೊಲಸನ್ನು ತೆಗಿಲಿಕ್ಕಾಗಿ ನಾವೇನು ಮಾಡ್ಬೋದು, ಇನ್ನೊಂದು ಉಪಾಯ ಅಂತ ಹೇಳಿದ್ರೆ ನಿಂಬೆ ಹಣ್ಣಿನ ರಸ. ನಿಂಬೆ ಹಣ್ಣಿನ ರಸದ ಜೊತೆಗೆ ಬಾರ್ಲಿ ಗಂಜಿ ಅಂತ, ಬಾರ್ಲಿ ಅಕ್ಕಿ ಅಂತ ಬರ್ತದಲ್ಲ, ಆ ಬಾರ್ಲಿ ಅಕ್ಕಿ ಗಂಜಿ. ಆ ಗಂಜಿ ಹೆಂಗೆ ಮಾಡೋದು, ಬಾರ್ಲಿ ಅಕ್ಕಿನ ನುಣ್ಣಗೆ ಪುಡಿ ಮಾಡೋದು. ಆ ಪುಡಿಯನ್ನು ನೀರಲ್ಲಿ ಹಾಕಿ ಕಲಸಿ, ಆ ಕಲಸಿರ್ತಕ್ಕಂಥದನ್ನು ಕುದಿಯೋ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು. ಅದು ಗಂಜಿ ಆಗುತ್ತೆ, ಬಾರ್ಲಿ ಗಂಜಿ ಆಗ್ತದೆ. ಆ ಬಾರ್ಲಿ ಗಂಜಿ ಜೊತೆಗೆ ನಿಂಬೆ ರಸ ಜೊತೆಗೆ ಮಜ್ಜಿಗೆ, ಇದನ್ನ 5 ದಿವಸ ಕಂಟಿನ್ಯೂಸ್ ಆಗಿ ಕುಡಿಬೇಕು. ನೀವು ಬೇರೆ ಯಾವ ಆಹಾರವನ್ನು ತೆಗೆದುಕೊಳ್ಬಾರ್ದು. 5 ದಿವಸ ಇದೇ ನೀವು ಡೈಟಲ್ಲಿದ್ದರೆ ನಿಮ್ಮ ಲಿವರು, ನಿಮ್ಮ ಕಿಡ್ನಿ, ನಿಮ್ಮ ಇಂಟ್ರೆಸ್ಟೈನ್ ಕರಳು, ನಿಮ್ಮ ಲಿವರ್, ನಿಮ್ಮ ಜಠರ, ನಿಮ್ಮ ಕಿಡ್ನಿ, ನಿಮ್ಮ ಹೃದಯ, ನಿಮ್ಮ ಶ್ವಾಸಕೋಶ, ನಿಮ್ಮ ಮೆದುಳು ಎಲ್ಲವುಗಳು ಕೂಡ ಶುದ್ಧವಾಗ್ತವೆ. ಇದಕ್ಕೆ ಬೆಸ್ಟ್ ಡಿಟಾಕ್ಸಿಫಿಕೇಶನ್ ಮೆಥಡ್ ಅಂತ ಕರೀತಾರೆ. ಇದನ್ನು ನೀವು ಮಾಡ್ಕೊಳ್ಬೇಕು. ಇದನ್ನು ನೀವು ಮಾಡಿಕೊಂಡ್ರೆ ಇಡೀ ಶರೀರ ಶುದ್ಧ ಆಗ್ತದೆ. ಅಥವಾ ಜಾಸ್ತಿ ಕಟ್ಕೊಂಡಿದೆ, ಇದಕ್ಕೂ ಆಗಲಿಲ್ಲ, ಸಮಸ್ಯೆ ಬಗೆಹರಿಲ್ಲ ಅಂದರೆ ನಮ್ಮ ಆಶ್ರಮಕ್ಕೆ ಬನ್ನಿ. ಪಂಚಕರ್ಮ ಚಿಕಿತ್ಸೆ ಮಾಡಿದರೆ ಸಾಕು, ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಕರ್ಮಗಳು ತೊಳ್ಕೊಂಡು ಹೋಗ್ತವೆ, ಎಲ್ಲ ಕ್ಲೀನ್ ಆಗ್ತದೆ ಸಿಸ್ಟಮ್. ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಂಡವರು 100 ವರ್ಷ ಆರಾಮಾಗಿ ಬದುಕ್ಬೋದು. ನಿಮ್ಮ ಮಂಡಿ ನೋವು, ಬೆನ್ನು ನೋವು, ಕೈ ನೋವು, ಕಾಲು ನೋವು, ಯಾವುದೇ ಸಮಸ್ಯೆ ನಿಮಗಿರಲಿ, ಪಂಚಕರ್ಮ ಚಿಕಿತ್ಸೆಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇದೆ. ಹಾಗಾಗಿ ಗುಣವಾಗದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪಂಚಕರ್ಮ ಚಿಕಿತ್ಸೆ ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ.
ಇದಿಷ್ಟು ಮಾಡ್ಕೊಳ್ಳಿ. ದಿನಕ್ಕೆ ಕನಿಷ್ಠ ಪಕ್ಷ 16 ಗ್ಲಾಸ್ ನೀರು ಕುಡೀರಿ. ಒಂದು 3 ಸಲ ಆದರೂ ನಿಮಗೆ ಭೇದಿ ಆಗಬೇಕು, ಕನಿಷ್ಠ ಪಕ್ಷ 2 ಸರಿ ಭೇದಿ ಆಗಬೇಕು, ಹೊಟ್ಟೆ ಸ್ವಚ್ಛಾಗಬೇಕು. 3 ಬಾರಿ 4 ಬಾರಿ 5 ಬಾರಿ ತಿಂತಿರ್ತೇವೆ ಒಬ್ಬೊಬ್ರು, ಆದರೆ ಕನಿಷ್ಠ ಪಕ್ಷ 2 ಬಾರಿ ಅದು ಭೇದಿ ಆಗದೇ ಇದ್ರೆ ಆ ಆಹಾರ ಹೊಟ್ಟೆಯಲ್ಲಿ ಉಳ್ಕೊಂಡ್ರೆ ಅದು ಹೊಟ್ಟೆಯಲ್ಲಿ ಬಹಳ ದುರಂತಗಳನ್ನು ಮಾಡ್ತದೆ. ಹಾಗೆ ಹೊಟ್ಟೆ ಸ್ವಚ್ಛ ಆಗ್ಬೇಕಂದ್ರೆ ನಮ್ಮ ಹತ್ರ ಉದರ ಶೋಧನ ಮಾತ್ರ ಇದೆ, ಅದನ್ನು ನೀವು ಭಾನುವಾರ ತೆಗೆದುಕೊಳ್ಳಿ, ಪೂರ್ತಿ ಕ್ಲೀನ್ ಆಗಿಬಿಡುತ್ತೆ ಹೊಟ್ಟೆ. ಇದಿಷ್ಟು ನೀವು ಮಾಡ್ಕೊಳ್ಳೋದ್ರ ಮೂಲಕ ಜೊತೆ ಯೋಗ ನಿದ್ರೆಯನ್ನು ಕೂಡ ನೀವು ಮಾಡೋದ್ರಿಂದ ನಿಮ್ಮ ಶರೀರಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ದೂರ ಆಗ್ತವೆ. ಜೊತೆಗೆ ಬರದೇ ಇರೋರು ಬಿಡಬೇಕು ಅಂತಿಲ್ಲ, ಬರದೇ ಇರೋರಿಗೆ ಮುಂದೆ ಬರ್ತದಲ್ಲ ಅದನ್ನು ತಡಿಗಟ್ಟಲಿಕ್ಕಾಗಿ ಈ ಯೋಗ ನಿದ್ರೆಯನ್ನು ಮಾಡಬೇಕು. ಜೊತೆಗೆ ಒಟ್ಟಾರೆಯಾಗಿ ಯೋಗ ನಿದ್ರೆಯ ವೈಜ್ಞಾನಿಕತೆಯನ್ನ, ಯೋಗ ನಿದ್ರೆಯ ವಿಜ್ಞಾನವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯೋಗ ನಿದ್ರೆಯನ್ನು ಮಾಡಿದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಆಕ್ಟಿವ್ ಆಗುತ್ತೆ. ಯೋಗ ನಿದ್ರೆಯನ್ನು ಮಾಡಿದ್ರೆ ನಮ್ಮ 6th ಸೆನ್ಸ್ ಆಕ್ಟಿವ್ ಆಗುತ್ತೆ. ಯೋಗ ನಿದ್ರೆಯನ್ನು ಮಾಡಿದ್ರೆ ಮನಸ್ಸಿನಲ್ಲಿ ಕೋಪ ತಾಪಗಳು ಸಂಪೂರ್ಣವಾಗಿ ಶಮನವಾಗ್ತವೆ. ಯೋಗ ನಿದ್ರೆಯನ್ನು ಮಾಡಿದವರಿಗೆ ಟೆನ್ಷನ್ ಬರಕ್ ಚಾನ್ಸೇ ಇಲ್ಲ. ಯೋಗ ನಿದ್ರೆಯನ್ನು ಮಾಡಿದ್ರೆ ಡಿಪ್ರೆಷನ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಎಂಜೈಟಿ, ಉದ್ರೇಕದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. BP, ಹಾರ್ಟ್ಗಂತೂ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಆಗ್ತದೆ. ಹಾಗಿದ್ರೆ ನಮ್ಮ ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡಿ, ಶರೀರದಲ್ಲಿರ್ತಕ್ಕಂಥ 72,000 ನಾಡಿಗಳನ್ನು ಆಕ್ಟಿವೇಟ್ ಮಾಡಿ, ಶರೀರದಲ್ಲಿರ್ತಕ್ಕಂಥ ಈ ಕಾನ್ಸಿಯಸ್ ಮತ್ತೆ ಅನ್ಕಾನ್ಸಿಯಸ್ ಸಿಸ್ಟಮ್ಗಳಿದಾವೆ. ಅನ್ಕಾನ್ಸಿಯಸ್ ಆಗಿ ಅವು ಆಕ್ಟಿವೇಟ್ ಆಗಿರ್ತವೆ, ಕಾನ್ಸಿಯಸ್ ಆಗಿ ನಾವು ಆಕ್ಟಿವೇಟ್ ಆಗಿ ಇಟ್ಕೊಳ್ತಕ್ಕಂಥದಕ್ಕೆ ಏನಂತ ಕರೀತಾರೆ, ವ್ಯಾಲೆಂಟ್ರಿ, ಇನ್ವ್ಯಾಲೆಂಟ್ರಿ ಆರ್ಗನ್ಸ್ ಅಂತ ಇದಾವೆ. ಅನ್ಕಾನ್ಸಿಯಸ್ ಆಗಿ ಕೆಲಸ ಮಾಡ್ತಾ ಇರ್ತವೆ, ಅವುಗಳು ಕಾನ್ಸಿಯಸ್ ಆಗಿರ್ತವೆ, ಆದರೆ ನಮ್ಮ ಕಾನ್ಸಿಯಸ್ಸಿಗೆ ಅವು ಬರಲ್ಲ. ಇನ್ವ್ಯಾಲೆಂಟ್ರಿ ಆರ್ಗನ್ಸ್, ಈಗ ನಾವು ರಾತ್ರಿ ಮಲ್ಕೊಂಡಾಗ ನಿಮ್ಮ ಹಾರ್ಟ್ ಬೀಟು ಆಮೇಲೆ ರಕ್ತ ಸಂಚಾರ ನಮ್ಗೆ ಗೊತ್ತಾಗ್ತದಾ? ಇಲ್ಲ, ಅದು ತಂತಾನೇ ಕೆಲಸ ಮಾಡ್ತಾ ಇರ್ತದೆ. ನಾವು ಅನ್ಕಾನ್ಸಿಯಸ್ ಇದ್ದಾಗೂ ಕೂಡ ಅವು ಕೆಲಸ ಮಾಡ್ತಾ ಇರ್ತವೆ. ಅಂತ ಅನ್ಕಾನ್ಸಿಯಸ್ ಪ್ರೊಸೀಜರ್ಗಳಿಗೆ ಇನ್ವ್ಯಾಲೆಂಟ್ರಿ ಫಂಕ್ಷನ್ಸ್ ಅಂತ ಕರೀತಾರೆ. ಇವೆಲ್ಲವನ್ನು ಕೂಡ ಆಕ್ಟಿವೇಟ್ ಮಾಡ್ತಕ್ಕಂಥ ಶಕ್ತಿ ಯೋಗ ನಿದ್ರೆಗಿದೆ. ಹಾಗಾಗಿ ಈ ಯೋಗ ನಿದ್ರೆಯನ್ನು ಹೇಗೆ ಮಾಡೋದು ವೈಜ್ಞಾನಿಕವಾಗಿ ನೋಡ್ಕೊಳ್ಳಿ. ಇದನ್ನು ಪ್ರಾಕ್ಟೀಸ್ ಮಾಡಿಬಿಡಿ, ಇದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಈ ರೆಕಾರ್ಡನ್ನು ಡೈಲಿ ರಾತ್ರಿ ಹಾಕ್ಕೊಂಡು ನೀವು ಯೋಗ ನಿದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 3 ರಿಂದ 4 ಅವರ್ ನಿದ್ದೆ ಸಾಕಾಗ್ತದೆ. ಜೊತೆಗೆ ಮಲಗೋ ಟೈಮಲ್ಲಿ ನೀವೊಂದು 5 ರಿಂದ 10 ನಿಮಿಷ ಶಿವಯೋಗವನ್ನು ಮಾಡಿ, ನಂತರದಲ್ಲಿ ಈ ಒಂದು ಯೋಗ ನಿದ್ರೆ ಅಭ್ಯಾಸವನ್ನು ಮಾಡಿ, ಇನ್ನೂ ಹೆಚ್ಚು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗಿದ್ರೆ ಯೋಗ ನಿದ್ರೆಯನ್ನು ಪ್ರಾರಂಭಿಸೋಣ. ಶರೀರದ ಎಲ್ಲ ಅಂಗಾಂಗಗಳನ್ನು ಕೂಡ ಸಡಿಲಿಸಿ, ದೇಹವನ್ನು ಸಂಪೂರ್ಣವಾಗಿ ಸಡಿಲ ಮಾಡಿ, ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ, ನಿಧಾನ ಹೊರಗಡೆ ಬಿಡಿ. ಶರೀರವನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೈ ಕಾಲುಗಳು ಅಗಲವಾಗಿರಲಿ, ಕಣ್ಣುಗಳನ್ನ ಮುಚ್ಕೊಂಡಿರಬೇಕು. ಶರೀರದ ಎಲ್ಲ ಭಾರವನ್ನು ಕೂಡ ಭೂಮಿಗೆ ಸಮರ್ಪಿಸಿ ಇಡೀ ಶರೀರವನ್ನು ಮತ್ತೆ ಸಂಪೂರ್ಣವಾಗಿ ಒಂದು ಬಾರಿ ಸಡಿಲ ಮಾಡ್ಕೊಳ್ಳಿ. ಒಂದು ಮಾತು ನೆನಪಿಟ್ಕೊಳ್ಳಿ, ಈ ಒಂದು ಪ್ರಕ್ರಿಯೆಯಲ್ಲಿ ನಾನು ನಿದ್ರೆಗೆ ಜಾರುವುದಿಲ್ಲ. ನಿದ್ದೆ ಮಾಡಬಾರ್ದು, ಗಮನಿಸಬೇಕು, ಅಬ್ಸರ್ವೇಷನ್. ನಾನು ಯಾವ ಅಂಗಾಂಗದ ಹೆಸರು ಹೇಳ್ತೀನಲ್ಲ ಆ ಅಂಗಾಂಗವನ್ನ ಗಮನಿಸ್ತಾ ಸಡಿಲಿಸ್ತಾ ಹೋಗ್ಬೇಕು. ಹಾಗಿದ್ರೆ ಈಗ ಯೋಗ ನಿದ್ರೆಯನ್ನ ಶುರು ಮಾಡೋಣ. ನೆನಪಿರಲಿ, ನಾನು ಹೇಳಿದ ಭಾಗವನ್ನ ಗಮನಿಸಬೇಕು ಹಾಗೂ ಸಡಿಲಿಸಬೇಕು. ಎಡಗಾಲ ಹೆಬ್ಬೆರಳು, ಎಡಗಾಲ
ಹೆಬ್ಬೆರಳಿನ ಪಕ್ಕದ ಬೆರಳು, ಎಡಗಾಲ ಮಧ್ಯದ ಬೆರಳು, ಎಡಗಾಲ ಮಧ್ಯದ ಬೆರಳಿನ ಪಕ್ಕದ ಬೆರಳು, ಎಡಗಾಲ ಕಿರುಬೆರಳು, ಎಡಪಾದ, ಎಡ ಹಿಮ್ಮಡಿ, ಎಡ ಹಿಮ್ಮಡಿಯ ಕೀಲು, ಇವೆಲ್ಲವುಗಳನ್ನು ಒಳಗೊಂಡ ಸಂಪೂರ್ಣ ಎಡಪಾದ, ಎಡಮೀನ ಖಂಡ, ಎಡಮೊಣಕಾಲು, ಎಡತೊಡೆ, ಬಲಪಾದದ ಹೆಬ್ಬೆರಳು, ಹೆಬ್ಬೆರಳಿನ ಪಕ್ಕದ ಬೆರಳು, ಬಲಪಾದದ ಮಧ್ಯದ ಬೆರಳು, ಉಂಗುರದ ಬೆರಳು, ಬಲಪಾದದ ಕಿರುಬೆರಳು, ಎಡಗಾಲಿನ ಹಿಮ್ಮಡಿ, ಎಡಗಾಲಿನ ಪಾದ, ಎಡಗಾಲಿನ ಮೀನಖಂಡ, ಎಡಪಾದವನ್ನು ಸಂಪೂರ್ಣವಾಗಿ ಗಮನಿಸ್ತಾ ನಿಮ್ಮ ಗಮನವನ್ನು ಮೀನಖಂಡದ ಕಡೆಗೆ ತೆಗೆದುಕೊಂಡು ಬನ್ನಿ. ಎಡಮೊಣಕಾಲು, ಎಡತೊಡೆ, ಹೀಗೆ ಎಲ್ಲ ಅಂಗಾಂಗಗಳನ್ನೊಳಗೊಂಡು ಸಂಪೂರ್ಣವಾಗಿ ಎಡ ಮತ್ತು ಬಲಗಾಲನ್ನು ಸಡಿಲಿಸಿ ಹಾಗೂ ಗಮನಿಸಿ. ಹೊಟ್ಟೆ, ಎದೆ, ಎಡಭುಜ, ಎಡತೋಳು, ಎಡಮೊಣಕೈ, ಎಡಮೊಣಕೈ, ಎಡಮುಂಗೈ, ಎಡ ಹೆಬ್ಬೆರಳು, ತೋರ್ಬೆರಳು, ಎಡಹಸ್ತ, ಹೆಬ್ಬೆರಳು, ಎಡಹಸ್ತದ ತೋರು ಬೆರಳು, ಎಡಹಸ್ತದ ಮಧ್ಯದ ಬೆರಳು,
ಎಡ ಹಸ್ತದ ಉಂಗುರದ ಬೆರಳು, ಎಡ ಹಸ್ತದ ಕಿರು ಬೆರಳು, ಹೀಗೆ ಇವೆಲ್ಲವುಗಳನ್ನು ಒಳಗೊಂಡ ಸಂಪೂರ್ಣವಾಗಿ ಎಡಗೈ ಸಡಿಲಿಸಿ ಹಾಗೂ ಗಮನಿಸಿ. ಬಲಭುಜ, ಬಲತೋಳು, ಬಲ ಮೊಣಕೈ, ಎಡ ಮೊಣಕೈ, ಎಡ ಮುಂಗೈ, ಎಡ ಹಸ್ತ, ಇವೆಲ್ಲವುಗಳನ್ನೊಳಗೊಂಡು ಎಡಗಡೆಯಿಂದ ಬಲಗಡೆ ಬಂದಾಗ ಅದೇ ರೀತಿ ಬಲ ಮೊಣಕೈ, ಬಲ ಮುಂಗೈ, ಬಲ ಹಸ್ತ, ಬಲ ಹೆಬ್ಬೆರಳು, ಬಲ ತೋರು ಬೆರಳು, ಬಲದ ಮಧ್ಯದ ಬೆರಳು, ಬಲದ ಉಂಗುರ ಬೆರಳು, ಬಲದ ಕಿರು ಬೆರಳು, ಇವೆಲ್ಲವುಗಳನ್ನೊಳಗೊಂಡ ಬಲಗೈ. ಹೀಗೆ ಬಲಗೈಯನ್ನು ಕೂಡ ಸಂಪೂರ್ಣವಾಗಿ ಸಡಿಲಿಸಿ ಗಮನಿಸಿ. ಈಗ ಕತ್ತನ್ನು ಸಡಿಲಿಸಿ ಹಾಗೂ ಗಮನಿಸಿ. ಮುಖವನ್ನು ಸಡಿಲಿಸಿ ಹಾಗೂ ಗಮನಿಸಿ. ತಲೆಯನ್ನು ಕೂಡ ಸಡಿಲಿಸಿ ಹಾಗೂ ಗಮನಿಸಿ. ಮುಖದ ಅವಯವಗಳಾದ ಕಣ್ಣು, ಮೂಗು, ಹಣೆ, ತುಟಿಗಳು, ಕಿವಿಗಳು ಇವೆಲ್ಲವೂ ಕೂಡ ಸಡಿಲವಾಗ್ತಾ ಇದ್ದಾವೆ, ಹಾಗೆ ವಿಶ್ರಾಮವಾಗಿದ್ದಾವೆ. ಒಟ್ಟಾರೆ ತಲೆಯಿಂದ ಪಾದದವರೆಗೆ ಒಂದು ಬಾರಿ ಇಡೀ ಶರೀರವನ್ನು ಮತ್ತೆ ಪೂರ್ತಿಯಾಗಿ ಸಡಿಲಿಸಿ ಹಾಗೂ ಗಮನಿಸಿ. ಈಗ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ಉಸಿರನ್ನು ಒಳಗಡೆ ಹಿಡಿದಿಟ್ಟುಕೊಂಡು ಇಡೀ ಶರೀರವನ್ನು ಸಂಪೂರ್ಣವಾಗಿ ಬಿಗಿಗೊಳಿಸಿ ಉಸಿರು ಬಿಡ್ತಾ ವಿಶ್ರಾಂತಿ. ಉಸಿರನ್ನು ತೆಗೆದುಕೊಂಡು ಉಸಿರಿನ ಒಳಗಡೆನೇ ಹಿಡಿದಿಟ್ಟುಕೊಂಡು ಕೈ ಮುಷ್ಟಿ ಮಾಡಿ ಇಡೀ ಶರೀರವನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ಗಟ್ಟಿ ಮಾಡಬೇಕು. ಉಸಿರು ಬಿಟ್ಟಾಗ ಶರೀರವನ್ನು ಮತ್ತೆ ಸಡಿಲಿಸ್ಕೊಳ್ಬೇಕು. ಮತ್ತೊಮ್ಮೆ ಹೀಗೆ ಸಡಿಲವಾದ ಶರೀರವನ್ನು ಗಮನಿಸ್ತಾ ಹೋಗಿ. ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ನನ್ನ ಜೊತೆ ಹೇಳಿ. ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನು ತಲೆ ಮೇಲೆ ತೆಗೆದುಕೊಂಡು ಬನ್ನಿ. ಉಸಿರು ತೆಗೆದುಕೊಳ್ತಾ ಇಡೀ ಶರೀರ ಸಂಪೂರ್ಣವಾಗಿ ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ವಿಶ್ರಾಂತಿ.
ಹೀಗೆ ಯೋಗ ನಿದ್ರೆಯನ್ನು ಮುಕ್ತಾಯ ಮಾಡೋಣ. ನಿಧಾನವಾಗಿ ಎಡಭಾಗ ಅಥವಾ ಬಲಭಾಗ ಯಾವುದಾದರೂ ಒಂದು ಭಾಗದ ಕಡೆಗೆ ತಿರುಗಿ ನಿಧಾನವಾಗಿ ಮೇಲೇಳಿ ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತೆಗೆದುಕೊಂಡು ಬನ್ನಿ. ದೀರ್ಘವಾದ ಉಸಿರಾಟ ಮಾಡ್ತಾ ಮನಸ್ಸಿನಲ್ಲಿ ಓಂಕಾರವನ್ನು ಉಚ್ಚಾರಣೆ ಮಾಡಿ ಕೈಗಳನ್ನು ಜೋರಾಗಿ ಉಜ್ಜಿ ಬಿಸಿಯನ್ನು ಕಣ್ಣಿಗೆ ಸ್ಪರ್ಶ ಮಾಡಿ, ಮುಖಕ್ಕೆಲ್ಲ ಸ್ಪರ್ಶ ಮಾಡಿ, ಎದೆ, ಹೊಟ್ಟೆ ಭಾಗ, ತೋಳುಗಳು, ಕಾಲುಗಳಿಗೆ ಸ್ಪರ್ಶಿಸಿ ನಿಧಾನವಾಗಿ ಹಸ್ತಗಳನ್ನು ಕಣ್ಣಿನ ಎದುರುಗಡೆ ತಂದು ಹಸ್ತಗಳನ್ನು ನೋಡ್ತಾ ನಿಧಾನ ಕಣ್ಣುಗಳನ್ನು ತೆರೆಯಿರಿ. ಓಂ ಸಂಪೂರ್ಣಕರಸ್ಯ ಇಷ್ಟಲಿಂಗದರ್ಶನಂ ಪ್ರಾಣಲಿಂಗದರ್ಶನಂ ಭಾವಲಿಂಗದರ್ಶನಂ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಯೋಗ ನಿದ್ರೆಯನ್ನು ಮಾಡಬಹುದು. ಈ ಯೋಗ ನಿದ್ರೆಯನ್ನು ಪ್ರತಿದಿನ ರಾತ್ರಿ ನೀವು ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ನಿದ್ರಾಹೀನತೆ ಸಮಸ್ಯೆ ಇರತಕ್ಕಂಥವ್ರಿಗೆ ಅತಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ನಿದ್ರೆಗೆ ಟ್ಯಾಬ್ಲೆಟನ್ನು ತೆಗೆದುಕೊಂಡ್ರೆ ಹಾರ್ಟ್ ಅಟ್ಯಾಕ್ ಬರ್ತಕ್ಕಂಥದ್ದು, ಬ್ರೈನ್ ಹೆಮರೇಜ್ ಆಗ್ತಕ್ಕಂಥದ್ದು, ನರ ದೌರ್ಬಲ್ಯತೆ ಬರ್ತಕ್ಕಂಥದ್ದು ಗ್ಯಾರಂಟಿ. ಅದಕ್ಕೆ ನಿದ್ರೆ ಮಾತ್ರ ತೆಗೆದುಕೊಳ್ಬೇಡಿ. ಯೋಗ ನಿದ್ರೆ ಮಾಡಿ ನಿಮಗೆ ನಿದ್ರೆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗೇ ಆಗ್ತದೆ.